Assalamu alaikum wa rahmatullahi wa barakatuhu. I am here on the stage of Ali English House Academy. We give the opportunity to our students to develop their communication and personalities through their speeches. Let's hear a speech from my father, Janab Shabir Saab, inshallah. Assalamu alaikum wa rahmatullahi wa barakatuhu. Nahmaduhu wa nusalli ala rasulil karim, amma ba'd. Rabbi shrah li sadri wa yassir li amri wahlul 'uqdatam min lisani yafqahu qawli. A'udzu billahi minasy syaithanir rajim. Bismillahirrahmanirrahim. Wa ma arsalna min rasulin illa bi lisani qawmi. ನನ್ನ ಸಹಪಾಠಿಗಳೇ, ಅಲಿ ಕನ್ನಡ ಕಲಿ ಮತ್ತು ಅಲಿ ಇಂಗ್ಲಿಷ್ ಅಕಾಡೆಮಿಯಲ್ಲಿ ನೀವು ಕಲಿಯಕ್ಕೆ ಬಂದಿದ್ದೀರಾ. ಹ್ಯಾರಿಸ್ ಸರ್ ಹೇಳ್ದಂಗೆ ಈ ಹಿಂದೆ ಏನು ಕಲ್ತಿದ್ದೀರಾ ಮತ್ತು ಇವತ್ತು ಏನು ಕಲ್ತಿದ್ದೀರಾ ಅನ್ನೋ ಬಗ್ಗೆ ಮನೆಗೆ ಹೋಗಿ ವಿಮರ್ಶೆ ಮಾಡಿಕೊಳ್ಳಿ. ನನ್ನ ಪ್ರಕಾರ ದೇವರ ದಯೆಯಿಂದ ಬಹಳಷ್ಟು ಕಲ್ತಿದ್ದೀರಾ. ಸ್ಪೆಷಲಿ ನಾನು ಈ ಹಿಂದೆ ಹೇಳಿದಂಗೆ ಈ ವೇದಿಕೆಯನ್ನು ಶಾಲೆಗೆ ತಮ್ಮ ಮಕ್ಕಳು ಕಲಿಸ್ತಾ ಇರುವ ತಂದೆ ತಾಯಿಗಳು, ಅಂಗಡಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು, ಸಣ್ಣ ಪುಟ್ಟ ಮೆಕ್ಯಾನಿಕ್ ಇರಲಿ, ಅವರು ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ತಮ್ಮಲ್ಲಿರುವ ಈ ಹಿಂದೆ ಎಲ್ಲರೂ 90% ಇವತ್ತು ಎಲ್ಲರೂ SSLC PUC ಓದಿರ್ತಾರೆ. ಈ ಹಿಂದೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಿದ್ರು. ಇವತ್ತು ದೇವರ ದಯೆಯಿಂದ ಎಲ್ಲರೂ ಮಿನಿಮಮ್ SSLC ಫೇಲ್ ಆರ್ ಪಾಸ್ PUC ಓದಿರ್ತಾರೆ. ಸೊ ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ಅವರು ತಮ್ಮಲ್ಲಿರುವ ಟ್ಯಾಲೆಂಟ್ನ ಇಂಪ್ರೂವ್ ಮಾಡಿಕೊಂಡು ಅದನ್ನು ತಮ್ಮ ಮುಂದಿನ ತಮ್ಮ ಮಕ್ಕಳಿಗೆ, ತಮ್ಮ ಪೀಳಿಗೆಗೆ, ನಮ್ಮ ಸಮಾಜಕ್ಕೆ ಉಪಯೋಗಿಸಿದೆ ಅಂತ ಕರೆ ನೀಡ್ತೀನಿ ವೇದಿಕೆಯಿಂದ. ನಾನು ಕನ್ನಡದಲ್ಲಿ ಯಾಕೆ ಹೇಳಿ ಅಂತ ನಾನು ಹೇಳ್ತೀನೋ ಮತ್ತು ಕನ್ನಡ ಯಾಕೆ ನಾನು ಉಪಯೋಗಿಸ್ತೀನೋ ಅಂದರೆ, ನಾನು ಸೂರ ಇಬ್ರಾಹಿಂನ ಒಂದು ಆಯತ್ ನಿಮ್ಮ ಹತ್ರ ಹೇಳಿದೆ, ವಮಾ ಅರ್ಸಲ್ನಾ ಮಿನ್ ರಸೂಲಿನ್ ಇಲ್ಲಾ ಬಿಲಿಸಾನಿ ಕೌಮಿ. ನಾನು ಪ್ರತಿಯೊಬ್ಬ ಅಲ್ಲಾಹ್ ತಆಲಾ ಕುರಾನ್ ಸೂರ ಇಬ್ರಾಹಿಂನಲ್ಲಿ ಹೇಳ್ತಾನೆ, ನಾನು ಎಲ್ಲ ಪ್ರವಾದಿಗಳನ್ನು ಅವರ ಕೌಮಿನಲ್ಲಿ ಅವರ ಭಾಷೆಯಲ್ಲಿ ಕಲಿಸಿರುತ್ತೇನೆ ಅಂತ. ಹರ್ ಕೌಮ್ಗೂ ಉಸ್ ಜುಬಾನ್ ನೇ ಸಮझाने के लिए पैगंबर भेजा गया. ಇವಾಗ ಇಸ್ಮಾಯಿಲ್ ಅಲೈಹಿಸ್ಸಲಾಂ, ಇಬ್ರಾಹಿಂ ಸಲಾಂ ಅಂತ ನೀವು ಹೇಳಿದ್ರಿ. ಇಬ್ರಾಹಿಂ ಯಾವ ಪದ ಅದು? ಇಬ್ರಾನಿ. ಆ ಪದ ಅರಬಿ ಅಲ್ಲ, ಇಬ್ರಾನಿ ಪದ. ಸೊ ಈ ಹಿಂದೆ ಯಾವ ದೇವ ಗ್ರಂಥಗಳು ಬಂದಿದ್ವೋ ಅದೆಲ್ಲ ಆ ಕಾಲಕ್ಕೆ ತಕ್ಕಂತೆ, ಆ ಸಮಾಜಕ್ಕೆ ತಕ್ಕಂತೆ, ಆ ಯಾವ ಕಾಲಕ್ರಮೇಣ ಬಂದಿತ್ತೋ, ಅಲ್ಲಿ ಯಾವ ಭಾಷೆ ಉಪಯೋಗಿಸಿದ್ವೋ ಯಾವ ದೇಶದಲ್ಲಿ ಆ ದೇಶದ ಭಾಷೆಯಲ್ಲಿ ಈ ಹಿಂದಿನ ಬುಕ್ಗಳು, ವಿಸಾಲಗಳೆಲ್ಲ ಬಂದಿದೆ. ಸೌದಿಯಲ್ಲಿ ಅರಬಿ ಇತ್ತು. ಸೊ ಪ್ರವಾದಿ ಮುಹಮ್ಮದ್ ಸಲಾಂ ಅಲ್ಲಿ ಅವತೀರ್ಣ ಆದಾಗ ಕುರಾನ್ ಅರಬಿಯಲ್ಲಿ ಅವತೀರ್ಣ ಆಯಿತು. ಮೇ ಬಿ ಕರ್ನಾಟಕದಲ್ಲಿ ಇದ್ದಿದ್ರೆ ಬಹುಶಃ ಕನ್ನಡದಲ್ಲಿ ಬರ್ತಿತ್ತು ನಾವು, ಅಮೆರಿಕದಲ್ಲಿದ್ದರೆ ಇಂಗ್ಲೀಷಲ್ಲಿ ಬರ್ತಿತ್ತು ನಾವು. ನಾನು ಯಾಕೆ ಕನ್ನಡ ಕಲಿಯಿರಿ ಅಂತ ಹೇಳ್ತಿದ್ರೆ, ಇಂಗ್ಲೀಷ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಕಲೀಲೇಬೇಕು. ಅದರಿಂದನೇ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯವಾಗುತ್ತದೆ. ಬಟ್ ನಾನು ಕಲಿಯೋಕ್ಕೆ 1000 ಭಾಷೆ ಅಂತ ಇರುತ್ತೆ. ಬಟ್ ನಾವು ಎಲ್ಲಿ ಇದೀವೋ, ಕನ್ನಡದಲ್ಲಿ ಇದೀವೋ, ಕರ್ನಾಟಕದಲ್ಲಿ ಇದೀವೋ, ಅಲ್ಲಿ ಕನ್ನಡ ಮಾತಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಪುರಾಣದಲ್ಲಿ ಹೇಳಿದೆ, ಯಾವ ದೇಶದಲ್ಲಿ ಯಾವ ಭಾಷೆ ನಡೆಯುತ್ತೋ ಆ ಭಾಷೆಯಲ್ಲಿ ನಾವು ಕಲಿಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಏನೋ ಹೆಲ್ಪ್ ಮಾಡಕ್ಕೆ ಹೋಗ್ತೀರಾ ಒಂದು ಅಜ್ಜಿಗೆ, ಯಾರು ಅಜ್ಜಿ ಟಿಕೆಟ್ ಗ್ರ್ಯಾಂಡ್ ಮಾ ಅಂತ ಕೊಡ್ತೀರಾ, ಅಜ್ಜಿಗೆ ಏನು ಕೆಲಸ ಗೊತ್ತಾಗಲ್ಲ. ಅಜ್ಜಿ ದಯವಿಟ್ಟು ತಗೊಳ್ಳಿ ಅಂದ್ರೆ ಅರ್ಥ ಆಗುತ್ತೆ. ಯಾರಪ್ಪ ನೀವು ಅಂದ್ರೆ, ನಾನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಾಲೋವರ್ ಅಂತ ಹೇಳಿ ಹೆಮ್ಮೆಯಿಂದ, ಇವರು ಮುಸ್ಲಿಮ್ಸ್ ಇವರು ಅಂತ ನೀವು ಇಂಗ್ಲೀಷಲ್ಲಿ ಹೋಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅಮೆರಿಕ ಹೋಗಿ ಹೇಳಿ ಅರ್ಥ ಆಗುತ್ತೆ. ಇವಾಗ ಯಾರೋ ಬಿದ್ದೋಗಿರ್ತಾನೆ, ಸೈಕಲ್ ಬಿದ್ದಿರ್ತಾನೆ, ಓ ಪ್ಲೀಸ್ ಗೆಟ್ ಅಪ್ ಅಂತ ಎದುರಿಸಿದ್ರೆ ಯಾವುದೋ ಟೈಮಲ್ಲಿ ಇರ್ತಾನೆ, ಅಯ್ಯೋ ಪುಟ ಹೇಳ್ಬಿಡ್ತೀನಪ್ಪ ಎದುರಪ್ಪ ಅಂತ ಹೇಳಿದ್ರೆ, ಯಾರೋ ಪಪ್ಪ ಕೂಡ ಹೋಗ್ತಿದ್ದ, ಯಾರೋ ಮುಸ್ಲಿಮ್ಸ್ ಅಂತಪ್ಪ ಎದುರಿಸಿದ್ರು, ಅಲ್ಲಿ ಆ ಕಡೆ ಕುಣಿಸಿದ್ರು, ನೀರು ಕೊಟ್ಟರು. ಅವರು ಯಾವ ಭಾಷೆ ಕಲಿತಾರೋ, ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಆ ಭಾಷೆ ಕಲಿತ್ರೆ ಒಳ್ಳೆಯದು. ಪ್ರವಾದಿ ಮುಹಮ್ಮದ್ ಹ್ಯಾರಿಸ್ ಸರ್ ತಮ್ಮ ಸ್ಪೀಚಲ್ಲಿ ಹೇಳಿದ್ರು, ವೆರಿ ಗುಡ್ ಪ್ಲಾನರ್ ಇಸ್ ಅಲ್ಲಾಹ್ ಖೈರುಲ್ ಮಾಕಿರೀನ್ ಅಂತ. ಅಲ್ಲಾಹ್ ತಾಲ ಖೈರುಲ್ ಮಾಕಿರೀನ್. ಅದು ಯಾಕೆ ಆಯತ್ ಬಂತು ಅಂದರೆ, ಅದು ಕುರಾನಿನ ಆಯತ್ ಒಂದು. ನಾವು ಸಾಕಷ್ಟು ಇವಾಗ ನಮ್ಮ ಸಮಾಜದಲ್ಲಿ ನೋಡ್ತೀವಿ, ಜಗಳಗಳಾಗ್ತಾ ಇರುತ್ತೆ. ಅವ್ನು ಇವತ್ತು ನಾನು ಹೊಡೆದ, ಅವರು ನಾನು ನಾಳೆ ಅವ್ನಿಗೆ ಹೊಡಿಬೇಕು, ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ನನ್ನ ಬೈದ, ನಾನು ನೆಕ್ಸ್ಟ್ ನಾಳೆ ಅವ್ನಿಗೆ ಇನ್ನೂ ಬೈಬೇಕು ಅಂತ ಏನೋ ಪ್ಲಾನ್ ಆಗ್ತಾ ಇರ್ತೀವಿ. ಆ ಪ್ಲಾನ್ಗಳು ಏನು ಮಾಡಬೇಡಿ, ಆರಾಮಾಗಿರಿ, ನಾನಿದ್ದೀನಿ ನೋಡ್ಕೊತೀನಿ ಅಂತ. ಸೊ ನಮ್ಮ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮುಹಮ್ಮದ್ ಹೇಳ್ತಾರೆ, ಒಬ್ಬ ಜಗಳ ಆಡ್ತಾ ಇದ್ರೆ, ಯಾರ ನಿಮಗೆ ಕೋಪದಲ್ಲಿ ಬೈತಾ ಇದ್ರೆ ನೀವು ಅವ್ರಿಗೆ ಉತ್ತರ ಕೊಡಬೇಡಿ. ಯಾಕಂದ್ರೆ ನಿಮ್ಮ ಪರವಾಗಿ ಫರಿಷ್ಠಗಳು ಉತ್ತರ ಕೊಡ್ತಾರೆ, ನೀವು ಅವ್ರಿಗೆ ಉತ್ತರ ಕೊಡಕ್ಕೆ ಹೋಗ್ಬೇಡಿ. ಏನನ್ನ ಹೇಳ್ತಾ ಹೋಗ್ತಾ ಇರಿ, ನೀವು ತಾಳ್ಮೆಯಿಂದ ಇರಿ, ಅದ್ರ ಬಗ್ಗೆ ಅಲ್ಲಾಹ್ ನೋಡ್ಕೊಳ್ತಾನೆ. ನೀವು ಯಾವಾಗ ಅವ್ರಿಗೆ ಉತ್ತರ ಕೊಡ್ತೀರೋ ಅದನ್ನ ಫರಿಷ್ಠಗಳು ಹೊರಟೋಗುತ್ತೆ. ಯಾಕಂದ್ರೆ ನೀವು ಇಬ್ಬರೇ ನೋಡ್ಕೊಡ್ರಪ್ಪ, ಇದ್ರಲ್ಲಿ ನಮ್ದೇನು ಕೆಲಸ ಇಲ್ಲ ಅಂತ. ಸೊ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ನಮ್ಮ ಇಸ್ಲಾಂ ಧರ್ಮದಲ್ಲಿ ಎಲ್ಲ ರೀತಿಯ ನಾನು ಈ ಹಿಂದೆ ಹೇಳ್ದಂಗೆ ಎಲ್ಲ ರೀತಿಯ ಬಗ್ಗೆ ಎಲ್ಲ ಬಗ್ಗೆಗಳ ವಿವರಣೆ ಇದೆ. ನಾವು ಏನು ಕಲಿಬೇಕಷ್ಟೇ. ಕಲಿಯೋದು ಅವಾಗಲೇ ಹೇಳ್ದಂಗೆ ವಿದ್ಯೆ ಅನ್ನೋದು
ಎಷ್ಟು ಜಾಸ್ತಿ ವಿದ್ಯೆ ಕಲಿತಾರೋ ಅವರೇ ಅಪರಾಧಗಳು ಮಾಡ್ತಾರೆ. ಇವಾಗ ಸೈಬರ್ ಕ್ರೈಮ್ ಅಂತ ಏನ್ ಬರ್ತಾ ಇದೀರೋ ಅದೆಲ್ಲ ವಿದ್ಯೆ ಜಾಸ್ತಿ ಆಗಿರಬಹುದು. ಬಟ್ ವಿದ್ಯೆ ಕಲಿಯೋದು ದೊಡ್ಡದಲ್ಲ, ಸರಿಯಾದ ವಿದ್ಯೆ ಸಮಾಜಕ್ಕೆ ಉಪಯೋಗವಾದಂತಹ, ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ, ನಮ್ಮ ಮಾನವ ಕುಲಕ್ಕೆ ಅನುಕೂಲವಾಗುವಂತಹ ವಿದ್ಯೆ ಕಲಿಬೇಕು. ವಿದ್ಯೆ ಅಂತ ಕಲಿಬೇಕು. ವಿದ್ಯೆ ಕಲಿತು ನಮ್ಮ ಸಮಾಜ ದ್ರೋಹಿ ಕೆಲಸಗಳು ಮಾಡೋದು, ಸೈಬರ್ ಕ್ರೈಮ್ ಮಾಡೋದು, ಅದಕ್ಕೋಸ್ಕರ ವಿದ್ಯೆ ಕಲಿಬಾರದು. ಯಾಕಂದ್ರೆ ಹೇಳಿದ್ನಲ್ಲ, ವಿದ್ಯೆ ಎಲ್ಲಕ್ಕಿಂತ ಜಾಸ್ತಿ ಶೇತಾನ ಹತ್ರ ಇತ್ತು. ಕಡಿಮೆ ವಿದ್ಯೆ ಪ್ರವಾದಿ ಮೊಹಮ್ಮದ್ ಸಲಾ ಅಲೈಹಿ ವಸಲ್ಲಂ ಇತ್ತು. ಯಾಕಂದ್ರೆ ಅವ್ರು ಉಣ್ಣಿ ಬದಕ್ಕೆ ಬರ್ತಿರ್ಲಿಲ್ಲ. ಬಟ್ ಯಾವ ಟೈಮಲ್ಲಿ ಏನ್ ಮಾಡಬೇಕು, ನಾವು ಜೀವನ ಹೆಂಗ್ ನಡೆಸಬೇಕು ಅಂತ ಉತ್ತಮ ದಾರಿ ತೋರಿಸ್ಕೊಟ್ಟಿದ್ದೆ ಪ್ರಪಂಚಕ್ಕೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲಾ ಅಲೈಹಿ ವಸಲ್ಲಂ. ಈ ಹಿಂದೆ ಪ್ರವಾದಿಗಳು ಬಂದಾಗೆಲ್ಲ ದಾರಿಗಳು ಹೇಳ್ಕೊಟ್ರು. ಆ ದಾರಿಗಳಲ್ಲಿ ನಡೆಯೋರೆಲ್ಲ ಕೆಟ್ಟ ದಾರಿಗಳನ್ನು ಹಿಡಿದು ಆ ದಾರಿನ ತಪ್ಪು ದಾರಿಯನ್ನ ಮಾಡಿಕೊಂಡು ಮಾರ್ಪಾಡಿದಕ್ಕೆ ಅಂತಿಮವಾಗಿ ಪ್ರವಾದಿ ಮೊಹಮ್ಮದ್ ಸಲಾ ಅಲೈಹಿ ವಸಲ್ಲಂ ಕಳಿಸಿ ದೇವರು ನಮ್ಗೆ ಈ ದಾರಿಯಲ್ಲಿ ನಡೀರಿ, ಪ್ರವಾದಿ ಮೊಹಮ್ಮದ್ ಸಲಾ ನಿಮ್ಗೆ ಏನ್ ಕೊಡ್ತಾರೋ ಅದನ್ನ ತಗೊಳ್ಳಿ, ಅದರಲ್ಲಿ ನಿಮ್ಗೆ ಮೋಕ್ಷ ಇದೆ ಅಂತೇಳಿ ಕುರಾನ್ನ ಸಾರಾಂಶ ಇದೆ. ಪ್ರವಾದಿ ಮೊಹಮ್ಮದ್ ಸಲಾ ಯಾವ ದಾರಿಯಲ್ಲಿ ದಾರಿಯಲ್ಲಿ ನಡೀರಿ ಅಂತಾರೋ ಆ ದಾರಿಯಲ್ಲಿ ನಡೆದಿದ್ದು ಸಾಕಷ್ಟು ಇದೆ. ಇವಾಗ ಎನ್ವೈರನ್ಮೆಂಟ್ ಬಗ್ಗೆ ಹೇಳಿದ್ರು ಸಾಹೇಬ್ ಹರೀಶ್ ಸರ್, ಕ್ಲೀನಿಂಗ್ ಬಗ್ಗೆ ಹೇಳಿದ್ರು. ಸರ್ಕಾರ ಇವತ್ತು ಲಕ್ಷ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ. ಯಾಕೆ? ಸ್ವಚ್ಛತೆ ಕಲೀರಿ ಅಂತ. ಅಪ್ಪ ನಿಮ್ಮ ಮನೆಯಲ್ಲಿರೋ ಕಸನ ಕ್ಲೀನಾಗಿ ಇಡ್ರಪ್ಪ, ಹಸಿ ಕಸ ಬೇರೆ ಮಾಡಿ, ಒಣಗಿದ ಕಸ ಬೇರೆ ಮಾಡಿ, ಪ್ಲಾಸ್ಟಿಕ್ ಬೆಳೆಸ್ಬಿಡಿ. ಈ ಸ್ವಚ್ಛತೆ ಬಗ್ಗೆ ಹೇಳಕ್ಕೆ ಕೋಟ್ಯಾಂತರ ಖರ್ಚು ಮಾಡ್ತಾ ಇದೆ. ಬಟ್ ನಾವು ವಿ ಆರ್ ಲಕ್ಕಿ ಪೀಪಲ್ಸ್ ಅಲ್ವಾ? ನಾವು ಎಷ್ಟು ಲಕ್ಕಿ ಪೀಪಲ್ಸ್ ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲಾಂ 1400 ವರ್ಷಗಳ ಹಿಂದೆನೆ ಈ ಬಗ್ಗೆ ಹೇಳಿದ್ದಾರೆ. ನಾವು ಓದ್ತೀವಿ, ಬಿಟ್ಬಿಡ್ತೀವಿ. ಇವಾಗ ಓದ್ತಾ ಹೋಗ್ತಾ ಇಲ್ಲಿ ಓದ್ತೀವಿ 10 ವರ್ಷ ಸುಲಿಮಾನ್ ಅಂತ, ಹೋಗ್ತಾ ಹೋಗ್ತಾ ಹ್ಯಾರಿ ಸರ್ ಚಾಕ್ಲೇಟ್ ಕೊಟ್ಟಿದ್ದೀನಿ ತಿಂದ ಲೆಪ್ಸ ಬರ್ತೀವಿ ಇಲ್ವಾ? ಅದಕ್ಕೆ ಹೇಳಿದ್ದು ನಿಮ್ಮ ತಫಲೂನ ಮಾಲ ತಫಲೂನ್ ಅಂತ. ಓದೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ಸ್ವಲ್ಪನೇ ಓದಿ, ಚಿಕ್ಕದೇ ಓದಿ, ಒಂದು ಲೈನ್ ಓದ್ಕೊಳ್ಬೋದು. ಅದ್ರ ಬಗ್ಗೆ ಇವತ್ತು ಹೇಳಿದ್ರೆ ನಮಗೂ ಅರ್ಥ ಆಗ್ಬೇಕು, ನಾವು ಅದ್ರ ಮೇಲೆ ನಡೀಬೇಕು. ಈ ನೀರು ಮಿತವಾಗಿ ಬಳಸಿ ಅಂತ ಇವತ್ತು ಸರ್ಕಾರ ಎಲ್ಲಾದ್ರೂ ಬೋರ್ಡ್ ಹಾಕಿದ್ದಾರೆ. ನೀವು ಹಿಂದೆ ಪ್ರವಾದಿ ಮೊಹಮ್ಮದ್ ಸಲಾ ಅಲೈಹಿ ವಸಲ್ಲಂ ಹೇಳಿದ್ರು ನೀರು ಮಿತವಾಗಿ ಬಳಸಬೇಕು. ಎಷ್ಟು ಮಿತವಾಗಿ ಬಳಸಬೇಕು ಗೊತ್ತಾ? ಪ್ರವಾದಿ ಮೊಹಮ್ಮದ್ ಸಲಾ ಹೇಳಿದ್ರು ಗೊತ್ತಾ? ಒಬ್ಬ ನದಿ ದಡದಲ್ಲಿ ಕೂತ್ಕೊಂಡು ವಜೂ ಮಾಡ್ಬೇಕಾದ್ರು. ವಜೂ ಮಾಡ್ತೀವಲ್ಲ ನಾವು ನಮಾಜ್ ಹೋದಾಗ, ಮನೆಯಲ್ಲಿದ್ದಾಗ, ಕುರಾನ್ ಓದುವಾಗ ವಜೂ ಮಾಡೋಬೇಕಂದ್ರೆ ನದಿ ದಡದಲ್ಲಿ ಕೂತ್ಕೊಂಡು ವಜೂ ಮಾಡೋದ್ರಲ್ಲೂ ಸಂಕ್ಷಿಪ್ತವಾಗಿ ಮಿತವಾಗಿ ನೀರು ಬೆಳೆಸಿ ಅಂತ. ನೀರು ಅಲ್ಲೇ ಹೋಗುತ್ತೆ, ನದಿಯಲ್ಲಿ ಹೋಗಿ ಅಲ್ಲೇ ಹೊರ್ಕೊಂಡು ಹೋಗುತ್ತೆ, ಅದರಲ್ಲಿ ನಿಮ್ಗೆ ಲಾಸ್ ಆಗಲ್ಲ. ಬಟ್ ಅಲ್ಲಿದ್ರೂ ನೀರಕ್ಕೆ ನೀವು ನೀರಿನ ಲೆಕ್ಕ ಕೊಡ್ಬೇಕಾಗುತ್ತೆ. ನಾವು ಏನು ಊಟ ಮಾಡ್ತೀವಿ, ಅಡುಗೆ, ಊಟದ್ದು, ನೀರಿಂದೆಲ್ಲ ಲೆಕ್ಕ ಕೊಡಬೇಕಾಗುತ್ತೆ. ಅದಕ್ಕೆ ಮಿತವಾಗಿ ಬೆಳೆಸಿ ಅಂತ ಹೇಳಿದ್ರೆ, ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಬರುತ್ತೆ ಅಂತ. ಈ ಹಿಂದೆ ಹೇಳಿದ್ದಾರೆ, ಬಟ್ ಅದ್ರ ಬಗ್ಗೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದೇ ರೀತಿ ಸಾಕಷ್ಟು ವಿಷಯಗಳು ಪ್ರವಾದಿ ಮೊಹಮ್ಮದ್ ಹೇಳಿದ್ದಾರೆ, ನಮ್ಗೆ ಹೇಳಕ್ ಬರ್ತಾ ಇಲ್ಲ. ಹಾರಿಸ್ ಸರ್ ಹೇಳಿದ್ರು ಜೋಕ್, ನಮ್ಮ ಮನೋಹರ್ ಸರ್ ಜೋಕ್ ಹೇಳ್ತಾರೆ ಅಂತ. ಪ್ರವಾದಿ ಮೊಹಮ್ಮದ್ ಸಲಾ ಅವರು ಜೋಕ್ ಮಾಡ್ತೀವಿ, ನಾವು ಜೋಕ್ ಮಾಡ್ತೀವಲ್ಲ ಆ ಟೈಪ್ ಅಲ್ಲ. ಒಬ್ಬ ಪ್ರವಾದಿ ಮೊಹಮ್ಮದ್ ಸಲಾ ಮುಂದೆ ಪ್ರವಚನ ಮಾಡ್ಕೊಂಡು ಕೂತಿರ್ತಾರೆ, ಮುದುಕಿ ಬರ್ತಾರೆ. ಒಂದು ಮುದುಕಿ ಸೀದಾ ಬಂದು, ಪ್ರವಾದಿ ಮೊಹಮ್ಮದ್ ಸಲಾ ಹೇಳಿ, ನಾನು ಜನಕ್ಕೆ ಗೊತ್ತಿನ ನಾನು ಅಂತ ಹೇಳಿ ಅಂತ ಹೇಳ್ತಾರೆ. ಪ್ರವಾದಿ ಮೊಹಮ್ಮದ್ ಸಲಾ ಮುದುಕಿ ನೀನು ಜನ್ನಕ್ಕೆ ಹೋಗಲ್ಲ, ಹೋಗು, ಸ್ವರ್ಗಕ್ಕೆ ಹೋಗಲ್ಲ, ಹೋಗು ಅಂತ ಹೇಳ್ಬಿಡ್ತಾರೆ. ಹಾಗೆ ನಾನು ಸ್ವರ್ಗ ಹೋಗಲ್ವಂತೆ ಅಂತ ಹಂಗೆ ವಾಪಸ್ ಹೋಗ್ತಾ ಇರುತ್ತೆ. ಓಕೆ ನಾನು ಪ್ರವಾದಿ ನಗ್ತಾ ಕರೆದು ಹೇಳ್ತಾರೆ, ಮುದುಕಿ ನಿನ್ ಜನ್ನತ್ ಹೋಗಲ್ಲ, ಪ್ರವಾಸಕ್ಕೆ ಇದಕ್ಕೆ ಹೋಗಲ್ಲ ಅಂತ ಹೇಳಿದ್ದು ಸ್ವರ್ಗಕ್ಕೆ. ಅಂದ್ರೆ ಮುದುಕಿಯರು ಹೋಗಲ್ಲ, ನೀವು ಹುಡುಗಿಯಾಗಿ ಹೋಗ್ತೀಯಾ ಅಂತ. ಮುದುಕಿಯಾಗಿ ಹೋಗಲ್ಲ, ನೀನು ಯೌವನವಾಗಿ ಹುಡುಗಿಯಾಗಿ ಜನ್ನತ್ ಪ್ರವೇಶ ಮಾಡ್ತೀಯಾ ಅಂತ. ಸೊ ಜೋಕ್ ಏನಲ್ಲ, ಇಸ್ಲಾಮಲ್ಲಿ ಎಲ್ಲಾ ರೀತಿಯ ಕಲಿಕೆ ಇದೆ, ನಾವು ಕಲಿಬೇಕಷ್ಟೇ. ಅದಕ್ಕೆ ದಯವಿಟ್ಟು ಒಂದು ಆಯತ್ 6600 ಚಿಲ್ಲರೆ ಆಯತ್ಗಳಿದೆ. ಒಂದು ವರ್ಷಕ್ಕೆ 365 ದಿನ. ನಾವು ದಿನ 5 ಆಯತ್ಗಳನ್ನ ಇಲ್ಲ 10 ಆಯತ್ಗಳನ್ನ ದಿನ ಓದೋ. ಈಗ ಮೊಬೈಲ್ ಇದೆಯಲ್ಲ, ವಿತ್ ಮೀನಿಂಗ್ ಓದಿದ್ರೆ, ಯಾಕಂದ್ರೆ ಒಂದು ಗಿಣಿಗಳು ಹೇಳ್ಕೊಟ್ರೆ ಹೇಳುತ್ತೆ ಏನ್ ಬೇಕು ಅಂತ. ನಾವು ಏನ್ ಬೇಕು, ಈಗ ಎಲ್ಲರೂ ಫಿಲ್ಮ್ ನೋಡಿರ್ತೀರಲ್ಲ, ಆಮೇಲೆ ಆ ಪೀಕಿಗೆ ಸ್ಪೀಚ್ ಆಗ್ಬಿಡುತ್ತೆ. ಆಮೇಲೆ ಓದ್ ಅಷ್ಟೇ, ನನ್ಗೆ ಏನ್ ಗೊತ್ತಿಲ್ಲ, ಅದರ ಅರ್ಥ ಆಗಿರುತ್ತೆ ಏನು ಬೇಡ, ಐ ವಾಂಟ್ ಟು ಸ್ಪೀಚ್ ಓನ್ಲಿ ಅಂತ ಹೇಳಿದ್ರೆ ಅದೇ ಅರ್ಥ ಆಗಲ್ಲ. ಅದಕ್ಕೆ ದಯವಿಟ್ಟು ನಮ್ಗೆ ಯಾವ್ದು ಮಾದರಿ ಸುಮಾರು ಅಂತೀವೋ, ಇಲ್ಲಿ ಇಂಗ್ಲೀಷಿಗೆ ಏನ್ ಕಲಿತಿದ್ರು ಅದರಲ್ಲೋ ಇಲ್ಲ ಕನ್ನಡದಲ್ಲೋ ಅರ್ಥ ಮಾಡ್ಕೊಂಡು ದಿನ 1 ಆಯತ್ತೋ ಅಲ್ಲ 5 ಆಯತ್ತೋ 1 ಅರ್ಥ ಮಾಡ್ಕೊಂಡು ಓದಿ. ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ನಾವು ಬೇರೆ ಅವ್ರಿಗೆ ಹೇಳಕ್ಕೆ, ಅರ್ಥ ಮಾಡಿಸ್ಕೊಳಕ್ಕೆ ಈಸಿ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಇರ್ತಾರೆ, ಅವ್ರ ಮುಂದೆ ನೀರು ಕುಡಿತಾ ಇರ್ತೀವಿ, ಅವರು ನೀರು ಕುಡಿತಿರ್ತಾರೆ, ನಾವು ಕೂತ್ಕೊಂಡು 3 ಸಾಸಲ್ಲಿ ನೀರು ಕುಡಿದು, ಯಾಕಪ್ಪ ಅಂದ್ರೆ ಅವ್ರಿಗೆ ಈ ಒಂದು ಹದೀಸ್ ಹೇಳ್ಬಿಟ್ಟು ನಮ್ಮ ಪ್ರವಾದಿ ಮೊಹಮ್ಮದ್ ನೀರು ಕುಡಿಯಕ್ಕೆ ಈ ರೀತಿ ನೀರು ಕುಡಿದು ಅಂತ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಅಲ್ಲಿ ವಾಯ ನಮ್ಮಿಂದ ಏನ್ ಕಲ್ತಿದ್ರು ಅದನ್ನ ಬೇರೆಯವ್ರಿಗೆ ಹೇಳಬೇಕಾಗುತ್ತೆ. ಸೊ ನಮ್ಮ ನಡೆ ಏನಿರುತ್ತೋ ಆ ನಡೆಯಲ್ಲಿ ನಾವು ಆಫರ್ ತಗೊಂಡಂಗೆ, ಒಂದು ಪ್ರಚಾರ ಮಾಡ್ದಂಗೆ, ಒಂದು ನಾವು ಕಲ್ತಂಗೆ, ಒಂದು ನಮ್ಮಲ್ಲಿ ಇರೋ ಒಳ್ಳೆತನನ, ಒಳ್ಳೆ ಗುಣಗಳನ್ನ ಬೇರೆಯವ್ರಿಗೆ ಹೇಳ್ದಂಗೆ. ಹಿದಾಯತ್ ಕೊಡೋ ಕೆಲಸ ದೇವ್ರದ್ದು. ಎಲ್ಲರೂ ನಾವು ಹೇಳ್ದಂಗೆ ಕೇಳಬೇಕು ಅಂತಿದ್ರೆ ಇವು ಪ್ರಪಂಚ ಎಲ್ಲ ನೇರದಲ್ಲಿ ನಡೀತಿತ್ತು. ಬಟ್ ದಾರಿ 2 ಇದೆ, ನೇರ ದಾರಿ ಇದೆ, ಕೆಟ್ಟ ದಾರಿ ಇದೆ, ಒಳ್ಳೆ ದಾರಿ ಇದೆ.
ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಹರೀಶ್ ಸರ್ಗೆ ಮತ್ತು ಅಲ್ಲಿಯ ಕನ್ನಡ ಕಲೆ ಅಕಾಡೆಮಿಗೆ ಧನ್ಯವಾದ ಹೇಳುತ್ತಾ ಒಂದು ಶಾಯರಿ ಹೇಳ್ತೀನಿ. ಅಂದಾಜೆ ಬಯಾं ಗರ್ಚೆ ಬಹುತ್ ಶೌಕ್ नहीं है, ಅಂದಾಜೆ ಬಯಾं ಗರ್ಚೆ ಬಹುತ್ ಶೌಕ್ नहीं है, ಶಾಯದ್ ಕೆ ತೆರೆ ದಿಲ್ ಮೇ ಉತರ ಜಾಯೆ ಮೇರಿ ಬಾತ್. ನಮ್ಗೆ ಹೇಳಕ್ ಬರಲ್ಲ, ಅದು ಹೇಳ್ತಾ ಇದ್ದೀನಿ. ಏನಂದ್ರೆ ಇದರಿಂದ ನಿಮ್ಗೆ ಏನೋ ಅನುಕೂಲ ಆಗುತ್ತೇನೋ, ನಿಮ್ಗೂ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. Mashallah, that was really wonderful speech from my father, Janab Shabir Saab. With more such speeches, we will be back.